ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಗ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಗಲ್ ಸ್ಟೆಪ್ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚು ವಿತ್ ಬೀಡು ವಿತ್ ಕುಚ್ಚು. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, ನಾನು ಇದು 7 ಎಳೆ ದಾರ ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ 6 ಎಳೆ ಕೂಡ ತೊಗೊಳ್ಳಿ. 7 ಎಳೆ ದಾರ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ನಂತರ ದಾರ ಮೇಲೆ ಮಾಡ್ಕೊಳ್ಳಿ. ದಾರ ಮೇಲೆ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಬೀಡ್ ಹಾಕ್ಕೊಳ್ಳಿ. ಆರ್ಚ್ ಮಾಡಲಿಕ್ಕೆ ಬೀಡ್ ಹಾಕಲ್ಲ, ನಾವು ಇದೇ ಬೀಡನ್ನೇ. ಸೊ ಹಂಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ತೊಗೊಳ್ಳಿ, ತುಂಬ ಸ್ಮಾಲ್ ಸೈಜ್ ಬೇಡ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ನಂತರ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ದಾರ ಸುತ್ಕೊಂಡು ಬಟ್ಟೆಗೆ ನೀಡಲ್ ಹಾಕಿ ದಾರನ ತಗೊಂಡು ನೀಡಲ್ ಮೇಲೆ ದಾರನ ಫಸ್ಟ್ ಎರಡನ್ನು ಒಂದು, ನೆಕ್ಸ್ಟ್ ಎರಡನ್ನು ಒಂದು ಮಾಡ್ಕೊಳ್ಳಿ. ಈ ಡಬಲ್ ಕ್ರೋಶನ್ನು ತುಂಬ ಲೆಂತಿಯಾಗಿ ಮಾಡ್ಕೊಬೇಡಿ, ಮೀಡಿಯಮಾಗಿ ಮಾಡ್ಕೊಳ್ಳಿ. ನಂತರ 2-4 ಚೈನ್ ಹಾಕ್ಕೊಂಡು ಏನೀಗ ಡಬಲ್ ಕ್ರೋಶಾ ಮಾಡಿದ್ದೀವಲ್ಲ, ಆ ಡಬಲ್ ಕ್ರೋಶಕ್ಕೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡಾದಮೇಲೆ ಈಗ ಅಲ್ಲಿ ಒಂದು ಸ್ಮಾಲ್ ಆಗಿರೋಂತಹ ಲೂಪ್ ರೆಡಿ ಆಗುತ್ತೆ. ನಂತರ 2 ಚೈನ್ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದಮೇಲೆ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು ಈಗೇನು 4 ಚೈನ್ ಲೂಪ್ ಮಾಡಿದ್ದೀವಲ್ಲ, ಆ 4 ಚೈನ್ ಲೂಪ್ ಒಳಗಡೆ ಮತ್ತೆ ಕಂಬಗಳನ್ನ ಮಾಡ್ತಾ ಹೋಗೋಣ. ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ತಾ ಹೋಗೋಣ. ಒಂದಾಯಿತು. ತುಂಬ ಈಸಿಯಾಗಿರೋಂತಹ ಡಿಸೈನು, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ 2, 3, 4, 5, 6. ಇದಕ್ಕೆ ಒಂದು 500ವರೆಗೂ ಚಾರ್ಜ್ ಮಾಡ್ಬೋದು. 500-550ವರೆಗೂ ಚಾರ್ಜ್ ಮಾಡ್ಬೋದು. 7, 8, 9. ನಾನಿಲ್ಲಿ ಒಟ್ಟು 9 ಡಬಲ್ ಕ್ರೋಶಾ ಕಂಬಗಳನ್ನ ಇದು 4 ಚೈನ್ದು ಏನು ಲೂಪ್ ಇದೆಯೋ ಲೂಪ್ ಒಳಗಡೆ ಮಾಡ್ಕೊಂಡಿದ್ದೀನಿ. ಒಂದು ಸ್ಮಾಲ್ ಆಗಿರೋಂಥ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಈಗ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟಿಗೆ ಟರ್ನ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಈಗೇನು ಡಬಲ್ ಕ್ರೋಶಾ ಮಾಡಿದ್ದೀವಲ್ಲ, ಡಬಲ್ ಕ್ರೋಶಾ ಮೇಲ್ಗಡೆ ಸ್ಮಾಲ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. ಫಸ್ಟ್ ಗ್ಯಾಪ್ ಒಳಗಡೆ, ಫಸ್ಟ್ ಅಂದರೆ ತುಂಬ ಫಸ್ಟ್ ಒಂದು ಸ್ಮಾಲ್ ಗ್ಯಾಪ್ ಬರುತ್ತೆ, ಆ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. ನಂತರ ಎಗೈನ್ 2 ಚೈನ್, ಮತ್ತು ನೆಕ್ಸ್ಟ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶಾ, ಎಗೈನ್ 2 ಚೈನ್, ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ 2 ಚೈನ್, ಒಂದು ಸಿಂಗಲ್ ಕ್ರೋಶೆ ಥರ ಎಲ್ಲ ಗ್ಯಾಪ್ಗೂ ಕೂಡ ಮಾಡ್ಕೋಬೇಕು. ಅಲ್ಲಿಗೆ ಒಂದೊಂದು ಸ್ಮಾಲ್ ಆಗಿರೋಂತಹ ಪೀಕಾಟ್ ಥರ ಬರುತ್ತೆ ಮೇಲೆ ಆರ್ಚ್ ಮೇಲ್ಗಡೆ. 2 ಚೈನ್, ಒಂದು ಸಿಂಗಲ್ ಕ್ರೋಶೆ. ಪ್ರತಿಯೊಂದು ಗ್ಯಾಪಿಗೂ ಕೂಡ ಒಂದೊಂದು 2 ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಬೇಕು. ನೋಡಿ ಎಷ್ಟು ಈಸಿಯಾಗಿರೋಂತಹ ಡಿಸೈನು, ತುಂಬ ಫಾಸ್ಟಾಗಿ ಆಗ್ಬೋದು, ಹಾಗೆ ಕಡಿಮೆ ಸಮಯದಲ್ಲಿ ಕೂಡ ಹಾಕುವಂತಹ ಡಿಸೈನು, ಈಸಿ ಆದಂತಹ ಡಿಸೈನು. ಟೂ ಚೈನ್, ಒಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಮಾಡ್ಕೊಳ್ತಾ ಹೋಗ್ಬೇಕು ಎಂಡ್ವರೆಗೂ. ನಾವು 9 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀವಲ್ವ, ಈಗ ನಮಗೆ 8 ಪೀಕಾಟ್ಸ್ ಬರುತ್ತೆ. ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಸ್ಮಾಲ್ ಆಗಿರುತ್ತೆ, ಅದನ್ನು ಬಿಟ್ಟಿರ್ತೀವಲ್ಲ, ಹಾಗಾಗಿ 8 ಬರುತ್ತೆ. ಲಾಸ್ಟ್ ಒಂದು 2 ಚೈನ್ ಹಾಕ್ಕೊಂಡಿರ್ತೀವಿ, ಅಲ್ಲಿಗೂ ಕೂಡ ಒಂದು ಸಿಂಗಲ್ ಕ್ರೋಶೆ. 2 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ. ನೋಡಿ, ಈಗ ಕಂಪ್ಲೀಟ್ ಆಯಿತು ಆರ್ಚು. ನೋಡಿ ಎಷ್ಟು ಕ್ಯೂಟಾಗಿ ಕಾಣುತ್ತೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆರ್ಚು. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನೋಡಿ, ಹತ್ರದಿಂದ ನೋಡಿದರೆ ಗೊತ್ತಾಗುತ್ತೆ. ಈಗ ನಾವು ಅದನ್ನು ಸ್ಲ್ಯಾಂಟಾಗಿ ಲಾಕ್ ಮಾಡ್ಕೊಳ್ಳೋಣ. ನಂತರ ಈಗ ದಾರ ಮೇಲೆ ಮಾಡ್ಕೋಬೇಕು. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಒಮ್ಮೆ ಒಂದು 2 ಚೈನಷ್ಟು ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ನಿಂತ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ತುಂಬ ಲೆಂತಿಯಾಗಿ ಮಾಡ್ಕೋಬೇಡಿ, ಶಾರ್ಟಾಗಿ ಮಾಡ್ಕೊಳ್ಳಿ.
ಡಬಲ್ ಕ್ರೋಶೆ ಆಯ್ತಲ್ವ. ಈಗ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 3 4 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ, ನಂತರ 2 ಚೈನ್ ಹಾಕ್ಕೊಂಡು ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಆ 4 ಚೈನ್ದು ಲೂಪ್ ಒಳಗಡೆ 9 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಫಸ್ಟ್ ಆರ್ಚ್ ಏನು ತೋರಿಸಿದ್ದೀನೋ ಸೇಮ್ ಅದೇ ರೀತಿ ಆರ್ಚು. ಸೊ ಹಂಗಾಗಿ ನಾನು ವಿಡಿಯೋನ ಜಂಪ್ ಮಾಡಿದ್ದೀನಿ ನೋಡಿ. ಈಗ 9 ಡಬಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. 9 ಡಬಲ್ ಕ್ರೋಶೆ ಕಂಬಗಳು ಆದಮೇಲೆ ಡಿಸೈನ್ನ 2 ಚೈನ್ ಹಾಕ್ಕೊಂಡು ಫ್ರಂಟಿಗೆ ಟರ್ನ್ ಮಾಡ್ಕೋಬೇಕು. ಫ್ರಂಟಿಗೆ ಟರ್ನ್ ಮಾಡಿಕೊಂಡು ಫಸ್ಟ್ ಒಂದು ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಂತರ ಎಗೇನ್ 2 ಚೈನ್ ಒಂದು ಸಿಂಗಲ್ ಕ್ರೋಶೆ, ಇದೇ ರೀತಿ ಮಾಡ್ಕೊಳ್ಳಿ ಎಂಡ್ವರೆಗೂ. 2 ಚೈನ್ ಒಂದು ಸಿಂಗಲ್ ಕ್ರೋಶೆ, ಎಲ್ಲ ಗ್ಯಾಪಲ್ಲೂ ಕೂಡ ಒಂದೊಂದು ಪೀಕ್ ಕಟ್ ಮಾಡ್ಕೋಬೇಕು. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಈಗ ಇದನ್ನು ಕೂಡ ನಾವು ಹೀಗೆ ಸ್ಲ್ಯಾಂಟಾಗಿ ಆರ್ಚನ್ನು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ನಾನು 3 ಡಿಸೈನ್ನ ಮಾಡಿ ಒಂದು ಕುಚ್ಚು ಹಾಕಲಿಕ್ಕೆ ಜಾಗ ಬಿಟ್ಟಿದ್ದೀನಿ. ನೀವು ಬೇಕಂದರೆ 4 ಕೂಡ ಮಾಡ್ಕೋಬೋದು, ಇಲ್ಲ 2 ಕೂಡ ಮಾಡ್ಕೋಬೋದು. ನಾನಿಲ್ಲಿ 3 ಆರ್ಚನ್ನು ಮಾಡಿ ಕುಚ್ಚು ಹಾಕಲಿಕ್ಕೆ ಜಾಗ ಬಿಟ್ಟಿದ್ದೀನಿ ನೋಡಿ. ಈ ರೀತಿ 3 ಆರ್ಚ್ ಮಾಡಿಕೊಂಡು ಒಂದು 5 ಚೈನ್ ಹಾಕ್ಕೊಂಡು ಕುಚ್ಚು ಹಾಕಲಿಕ್ಕೆ ಜಾಗ ಬಿಟ್ಕೋಬೇಕು. ಈಗ ಇಲ್ಲಿ ನಾವು 3 ಆರ್ಚ್ ಕಂಪ್ಲೀಟ್ ಆದಮೇಲೆ ಆರ್ಚನ್ನು ಲಾಕ್ ಮಾಡಿದ್ದಾದಮೇಲೆ 5 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ನಂತರ ಆ್ಯಸ್ ಯೂಶ್ವಲ್ ಯಾವ ರೀತಿ ಪ್ರೀವಿಯಸ್ ಆರ್ಚ್ ಮಾಡಿದ್ವೋ ಅದೇ ರೀತಿ ಬೀಡ್ ಹಾಕ್ಕೊಂಡು ಆರ್ಚನ್ನು ಕಂಟಿನ್ಯೂ ಮಾಡಬೇಕು. ಈ ರೀತಿ ಮಾಡ್ಕೋಬೇಕು. ನೀವು ಬೇಕಂದರೆ 3 ಬದಲಿಗೆ 4 ಮಾಡ್ಕೋಬೋದು, 2 ಮಾಡ್ಕೋಬೋದು, ಎಷ್ಟಾದರೂ ಮಾಡ್ಕೋಬೋದು. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ ನೋಡಿ. ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು 500 550 600 ಈ ರೀತಿ ಚಾರ್ಜ್ ಮಾಡ್ಬೋದು ಇದಕ್ಕೆ. ಈ ಡಿಸೈನ್ಗೆ ತುಂಬ ಚೆನ್ನಾಗಿದೆ ಡಿಸೈನ್. ಕುಚ್ಚು ಹಾಕಿದರೆ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿದೆ ವೀಕ್ಷಕರೇ, ಒಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.